ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಸುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದ್ದು, ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ ಪಾಲಿಕೆಯ ಮೇಯರ್, ಉಪಮೇಯರ್ ಹಾಗೂ ನಗರ ಸೇವಕರು ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಮುಖಂಡರು ಈ ಸಂದರ್ಭದಲ್ಲಿ ಪಾಲಿಕೆಯ ಮೇಯರ್, ಉಪಮೇಯರ್ ಹಾಗೂ ನಗರ ಸೇವಕರುಗಳಿಗೆ ಮನವಿ ಪತ್ರ ಅರ್ಪಿಸಿ ಬೇಡಿಕೆಗಳ ಕುರಿತು ವಿವರವನ್ನ ನೀಡಿದರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ನಗರ ಸೇವಕ ಹನುಮಂತ್ ಕೊಂಗಾಲಿ, ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳ ಬೇಡಿಕೆಗಳಿಗೆ ಯೋಗ್ಯವಾಗಿವೆ. ಆರೋಗ್ಯ, ಶಿಕ್ಷಣ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ನಾವು ಕೌನ್ಸಿಲಿಂಗ್ ಸಭೆಯಲ್ಲಿ ಚರ್ಚಿಸಿದ್ದೇವೆ. ಮಹಾನಗರ ಪಾಲಿಕೆ ಸಭೆಯಲ್ಲಿ ಠರಾವು ಪಾಸ್ ಮಾಡಲಾಗುವುದು, ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದರು. ಹಮ್ಮಿಕೊಂಡಂಥ ಪ್ರತಿಭಟನೆಯಲ್ಲಿ ಇದು ರಾಜ್ಯಾದ್ಯಂತ ಈಗಾಗಲೇ 4ನೇ ದಿವಸ ನಡೀತಾ ಇದೆ. ನಿನ್ನೆ ದಿವಸ, ಇವತ್ತಿನ ದಿವಸ ಜಮಾಪುರ, ಉಪಮಾಪುರ ಮತ್ತು ಎಲ್ಲ ನಮ್ಮ ನಗರ ಸೇವಕರು ಕೂಡ ಬಂದು ಮತ್ತೊಮ್ಮೆ ತಮ್ಮ ಭೇಟಿಯಾಗುವಂಥ ವಿಚಾರವನ್ನು ಮಾಡಿ ಬಂದಿದ್ದೀವಿ. ಈಗಾಗಲೇ ನಾವು ಕೌನ್ಸಿಲ್ದಲ್ಲಿ ಇಡುವ ಸಲುವಾಗಿ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳನ್ನು ಹಾಕ್ಕೊಂಡು ಬರುವಂಥ ದಿವಸದಲ್ಲಿ ತಮಗೇನು ಆರೋಗ್ಯ ಸೌಲಭ್ಯ ಇರ್ಬೋದು, ಶಿಕ್ಷಣ ಸೌಲಭ್ಯ, ಯಾಕಂದರೆ ಇವು ಮೊದಲನೇ ಅಜೆಂಡಾ. ಈ ಎರಡು ಸೌಕರ್ಯಗಳನ್ನು ಎಲ್ಲ ಎಂಪ್ಲಾಯಿಗಳಿಗೂ ಕೊಟ್ಟರಂಥ ಸರ್ಕಾರ ಇರ್ಬೋದು, ಪಾಲಿಕೆಯಿಂದ ನಾವು ಕೂಡ ಈಗ ಫ್ಯಾಮಿಲಿಗೆ ಅದೇನು ಅನುಕೂಲ ಆಗುತ್ತೆ ನೋಡ್ತೀವಿ. ಈಗಾಗಲೇ ನಮ್ಮ ಮನವಿ ಕೊಡೋನು ಹೇಳಿದರು, ಕೆಲವೊಂದಿಷ್ಟು ಯಶಸ್ವಿ ಹಾಸ್ಪಿಟಲ್ಗಳನ್ನು ಮಾತ್ರ ಗುರುತಿಸಿಕೊಟ್ಟಿರ್ತಾರೆ. ತುರ್ತು ಪರಿಸ್ಥಿತಿಯಲ್ಲಿ ನಾವು ಬೇರೆ ಹಾಸ್ಪಿಟಲ್ಗೆ ಹೋದಾಗ ಕ್ಲೇಮ್ ಆಗಂಗಿಲ್ಲ. ಮೇಯರ್ ಮಂಗೇಶ್ ಪವಾರ್ ಮಾತನಾಡಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವವರ ಬೇಡಿಕೆಗಳು ಯೋಗ್ಯವಾಗಿದ್ದು, ಈಗಾಗಲೇ ಶಾಸಕ ಅಭಯ್ ಪಾಟೀಲ್ ಅವರು ಅಧಿವೇಶನದಲ್ಲಿ ಸಿಎಂ ಗಮನಕ್ಕೆ ತರಲಾಗುವುದು. ಪಾಲಿಕೆ ಸಭೆಯಲ್ಲಿ ಠರಾವು ಪಾಸ್ ಮಾಡಲು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮೇಯರ್ ವಾಣಿ ಜೋಶಿ ಹಾಗೂ ಗಿರೀಶ್ ದೊಂಡಗಿ, ಪಾಲಿಕೆ ಸದಸ್ಯರು, ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ದ್ಯಾವನ್ನವರ್, ಪದಾಧಿಕಾರಿಗಳಾದ ಮಾಲಿ ಗುಂಡಪ್ಪನವರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲಿಕೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಇದಕ್ಕೂ ಮುಂಚೆ ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ ಶ್ರೀರಾಮ್ ಸೇನೆ ಹಿಂದೂಸ್ತಾನ್ ಸಂಸ್ಥಾಪಕ ರಮಾಕಾಂತ್ ಕೊಂಡೂಸ್ಕರ್ ಮಾತನಾಡಿ, ನಗರವನ್ನು ಸ್ವಚ್ಛಗೊಳಿಸುವ ಕಾರ್ಮಿಕರ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪಾಲಿಕೆಯ ಸಿಬ್ಬಂದಿಗಳಿಗೆ ಆರೋಗ್ಯ ಸೌಲಭ್ಯ ಇನ್ನಿತರ ಸೌಲಭ್ಯಗಳನ್ನು ನೀಡಲು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದರು. 3 दिवस आपली जी बेळगावची महानगरपालिका आहे. महानगरपालिकेमध्ये जे आपले कार्मिक वर्ग आहे, हा कार्मिक वर्ग आज या ठिकाणी गेली 3 दिवस आंदोलनला या ठिकाणी जे सर्व कार्मिक लोक बसले यांना पाठिंबा देण्यासाठी आम्ही समस्त श्रीराम सेना हिंदुस्थानच्या वतीनं आणि बेळगावकरांच्या वतीनं या ठिकाणी आम्ही आलोय. सरकारकडे माझी एक विनंती आहे की सरकार माध्यमातून ज्या कार्मिकांच्या ज्या सुविधा यांना मिळायच्या आहेत त्या संपूर्ण सुविधा यांना मिळायला पाहिजेत. आपण गेली कित्येक दिवस पाहतोय की महानगरपालिकेमध्ये त्या आमच्या कार्मिकांच्या वरती काही लोकप्रतिनिधी असतील किंवा नगरसेवक असतील किंवा आणि इतर मोठे लीडर्स असतील, राजकीय लीडर्स असतील, या आपल्या कार्मिकांच्यावरती आडेरावी करत आहे. दादागिरीची भाषा या ठिकाणी होते. माझी केंद्र सरकार असेल किंवा राज्य सरकार असेल, या दोन्ही सरकारांकडे माझी एक विनंती आहे की आपल्या या कार्मिकांना. संकल्प शिंदे, KMM काळा न्यूज, बेळगावी.